ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ರು? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನೇನು ಜೂನ್ 21ಗೆ ನಿಮ್ಮ ನೀಟ್ ಎಕ್ಸಾಮ್ ಇದೆ. ದಟ್ ಇಸ್ ರೀ ನೀಟ್ ಎಕ್ಸಾಮ್. ಸೊ ಈ ರೀ ನೀಟ್ ಎಕ್ಸಾಮ್ಗೆ ಹೌ ಟು ರಿವೈಸ್ ಎಂಟರ್ ಕೆಮಿಸ್ಟ್ರಿ ಫಾರ್ ನೀಟ್. ಸೊ ಈ ನಮಗೆ ಇರೋ ಲೈಕ್ ಆಲ್ಮೋಸ್ಟ್ 1 ಮಂತ್ ಇಲ್ಲ, 1 ಮಂತ್ಗಿಂತ ಕಮ್ಮಿ ಇದೆ. ಸೊ ಈ ವಿದಿನ್ 1 ಮಂತ್ ಅಲ್ಲಿ ಯಾವ ತರ ನಾವು ಕೆಮಿಸ್ಟ್ರಿನ ರಿವೈಸ್ ಮಾಡಬಹುದು, ಐ ಆಮ್ ಟೆಲ್ಲಿಂಗ್ ರಿವೈಸ್ ಮಾಡಬಹುದು ಅಂತ. ಕಂಪ್ಲೀಟ್ ಆಗಿ ಓದೋದಲ್ಲ. ಕಂಪ್ಲೀಟ್ ಆಗಿ ಓದ್ಬೇಕಂದ್ರೆ ನಿಮಗೆ 11th ಮತ್ತೆ 12th ಕಂಪ್ಲೀಟ್ ಆಗಿ ಓದ್ಬೇಕಂದ್ರೆ 2 ಇಯರ್ ಬೇಕು. ಸೊ ಓದಿರೋದನ್ನ ಯಾವ ತರ ರಿವೈಸ್ ಮಾಡ್ಕೋಬೇಕಂತ ನಾನು ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತಿನ ಕ್ಲಾಸ್ದು ನಮ್ಮ ಹೆಡ್ಡಿಂಗ್ ಏನಪ್ಪಾ ಅಂತಂದ್ರೆ ಹೌ ಟು ರಿವೈಸ್ ಎಂಟೈರ್ ಕೆಮಿಸ್ಟ್ರಿ ಫಾರ್ ರೀನೀಟ್. ಸೊ ಇದ್ರಲ್ಲಿ ಏನಿರ್ತೈತಪ್ಪ ಅಂದ್ರೆ ಕಂಪ್ಲೀಟ್ ಸ್ಮಾರ್ಟ್ ರಿವಿಷನ್ ಇರ್ತೈತಿ, ಸ್ಮಾರ್ಟ್ ಸ್ಟಡಿ. ಸೊ ಯಾವ ತರ ಸ್ಮಾರ್ಟ್ ಸ್ಟಡಿ ಮಾಡಬೇಕು, ಯಾವ ತರ ಮ್ಯಾಕ್ಸಿಮಮ್ ಸ್ಕೋರ್ ನಾವು ಅಚೀವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಎಸ್, ಸೊ 1 by 1 ನೋಡೋದಾದ್ರೆ ಫಸ್ಟ್ ಒನ್. ಸೊ ಗೋಲ್ಡನ್ ರೂಲ್ ಏನ್ ಹೇಳ್ತೈತಪ್ಪ ಅಂತಂದ್ರ, ಎಸ್, ಸೊ ವಾಟ್ ವುಡ್ ಬಿ ಅವರ್ ಗೋಲ್ಡನ್ ರೂಲ್? ಎಸ್, ನೋಡ್ರಿ, ಫಸ್ಟ್ ಪಾಯಿಂಟ್ ಏನೈತಪ್ಪ ಅಂತಂದ್ರ ರಿವೈಸ್ ಡೈಲಿ ವಿದೌಟ್ ಗ್ಯಾಪ್ಸ್. ಸೊ ನಮ್ಗೆ ಇರೋದೇ ಕಮ್ಮಿ ದಿನ ಅದಾವ, ಆ ಕಮ್ಮಿ ದಿನದೊಳಗೂ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಡೈಲಿ ಓದ್ಬೇಕು, ಗ್ಯಾಪ್ ಕೊಡಬಾರ್ದು. ಅರ್ಥ ಆಯ್ತಾ? ಅಂದ್ರೆ ಇವತ್ತು 2 ದಿನ ಓದಿ ನಡು 1 ದಿನ ಗ್ಯಾಪ್ ಕೊಟ್ಟು ಮತ್ತೆ 2 ದಿನ ಓದು, ಆ ಥರ ಎಲ್ಲ. ಡೈಲಿ ಓದಬೇಕು. ಎಸ್, ಸೊ ವಿದೌಟ್ ಗ್ಯಾಪ್ಸ್. ಎಸ್, ಏನ್ ಮಾಡ್ಬೇಕು? ವಿದೌಟ್ ಗ್ಯಾಪ್ ಸ್ಟಡಿ ಮಾಡ್ಬೇಕು ನಾವು. ಫೋಕಸ್ ಆನ್ ಮೋರ್ ಎನ್ ಸಿ ಆರ್ ಟಿ. ಸೊ ಎನ್ ಸಿ ಆರ್ ಟಿಲಿರೋ ಲೈನ್ ಆಗಿರ್ಬೋದು, ಎನ್ ಸಿ ಆರ್ ಟಿ ಆಗಿರೋ ಎಕ್ಸೆಪ್ಷನ್ಸ್ ಆಗಿರ್ಬೋದು, ಯೂಶಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಎನ್ ಸಿ ಆರ್ ಟಿಯಲ್ಲಿರೋ ನಿಮ್ಮ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫಾರ್ಮುಲಾ, ಆ ಥರದ್ದೆಲ್ಲ. ಕ್ಲಿಯರ್ ಆಯ್ತು? ಎಸ್, ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಪ್ರಾಕ್ಟೀಸ್ ಮತ್ತೆ ರಿವಿಷನ್. ಪ್ರಾಕ್ಟೀಸು ಮತ್ತೆ ರಿವಿಷನ್ ಎರಡೂನ್ನ ನಾವು ಟುಗೆದರ್ಲಿನೇ ಮಾಡಬೇಕು, ಎರಡನ್ನ ಜೊತೆಯಾಗೆ ತಗೊಂಡು ಹೋಗ್ಬೇಕು. ಎಸ್, ಇವತ್ತು ರಿವೈಸ್ ಮಾಡಿದ್ವಿ ಅಂದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ನ ಇವತ್ತು ರಿವೈಸ್ ಮಾಡಿದ್ರಿಯಪ್ಪ ಅಂದ್ರೆ, ಲೆಟ್ ಸಪೋಸ್ ಇವತ್ತು ಪೀರಿಯಡಿಕ್ ಟೇಬಲ್ನ ರಿವೈಸ್ ಮಾಡಿರಂದ್ರ, ಸೊ ಇಮಿಡಿಯೇಟ್ ರಿವಿಷನ್ ಮುಗಿದ ತಕ್ಷಣ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅದ್ರ ರಿಲೇಟೆಡ್ ಕ್ವಶನ್ ಸಾಲ್ವ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಕ್ಲಿಯರ್ ಆಯ್ತು? ಎಸ್, ಸೊ ಆಮೇಲೆ ಯಾವುದೇ ಒಂದು ಕಾನ್ಸೆಪ್ಟ್ನ ಓದ್ಬೇಕಾದ್ರೆ, ರಿವೈಸ್ ಮಾಡ್ಬೇಕಾದ್ರೆ, ಸೊ ಬೆಟರ್ ಯು ನೀಡ್ ಟು ಡೂ ಶಾರ್ಟ್ ನೋಟ್ಸ್. ಶಾರ್ಟ್ ನೋಟ್ಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಶಾರ್ಟ್ ನೋಟ್ಸ್. ಶಾರ್ಟ್ ನೋಟ್ಸ್ ಇರೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಅಂದ್ರೆ ಲಾಸ್ಟ್ ವೀಕ್ ಅಲ್ಲೂ ಕೂಡ ನೀವು ಏನ್ ಮಾಡ್ಕೋಬಹುದು ಅಂದ್ರೆ ಒಂದ್ಸಲ ಕಣ್ಣು ಹಾಯಿಸಬಹುದು. ಕ್ಲಿಯರ್ ಆಯ್ತು? ಶಾರ್ಟ್ ನೋಟ್ಸ್ ಪ್ಲೇಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಸೊ ನೆಕ್ಸ್ಟ್ ಥಿಂಗ್ ನೋಡೋದಾದ್ರೆ ನಾವು, ಎಸ್, ಸಾರಿ, ಫಿಸಿಕಲ್ ಕೆಮಿಸ್ಟ್ರಿ ಯಾವ ತರ ಓದ್ಬೇಕಂತ ಕೇಳ್ತಾರ. ಎಸ್, ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಏನಿರ್ತೈತಿ? ನ್ಯೂಮೆರಿಕಲ್ಸ್ ಇರ್ತಾವ. ಸೊ ನ್ಯೂಮೆರಿಕಲ್ಸ್ ಬೇಕಪ್ಪ ಅಂತಂದ್ರೆ ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ ಫಾರ್ಮುಲಾ. ಎಸ್, ಸೊ ರಿವೈಸ್ ಫಾರ್ಮುಲಾ ಎವ್ರಿ ಮಾರ್ನಿಂಗ್ ರಿವೈಸ್ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಫಾರ್ಮುಲಾಸ್ಗಳು ಸ್ವಲ್ಪ ಈಸಿಯಾಗಿ ನೆನಪುಳಿತಾವೆ. ಹೌದಾ? ಫಿಸಿಕಲ್ ಕೆಮಿಸ್ಟ್ರಿ 95% ಆಫ್ ಫಿಸಿಕಲ್ ಕೆಮಿಸ್ಟ್ರಿ ನಿಂತ್ಕೊಂಡಿರೋದೇ ನ್ಯೂಮೆರಿಕಲ್ಸ್ ಮೇಲೆ. ಸೊ ನಿಮಗೆ ನ್ಯೂಮೆರಿಕಲ್ ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ ಫಾರ್ಮುಲಾ ಬೇಕು. ಫಾರ್ಮುಲಾ ನೆನಪಿಟ್ಕೋಬೇಕಂದ್ರೆ ಬೆಳಿಗ್ಗೆ ಸ್ವಲ್ಪ ಓದೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಏನು, ಬೆಳಿಗ್ಗೆ ಫಾರ್ಮುಲಾನ ರಿವೈಸ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ನ್ಯೂಮೆರಿಕಲ್ನ ಸಾಲ್ವ್ ಮಾಡೋದಲ್ಲ. ಅರ್ಥ ಆಯ್ತಾ? ಸೊ ಬೆಳಗ್ಗೆ ಒಂದ್ಸಲ ಏನ್ ಮಾಡಬೇಕು, ಬರೀ ಫಾರ್ಮುಲಾನ ರಿವೈಸ್ ಮಾಡ್ಕೋಬೇಕು. ಅಂದ್ರೆ ಯಾವ ಫಾರ್ಮುಲಾ ಏನಕ್ಕೆ ಯೂಸ್ ಮಾಡ್ತಾ ಇದಾರ, ಅದ್ರೊಳಗೆ ಏನೇನು ಟರ್ಮ್ಸ್ ಅದಾವ, ಈ ತರ. ಕ್ಲಿಯರ್ ಆಯ್ತು? ಎಸ್, ನೆಕ್ಸ್ಟ್ ಸಾಲ್ವ್ ಪ್ರೀವಿಯಸ್ ಇಯರ್ ನೀಟ್ ನ್ಯೂಮೆರಿಕಲ್ಸ್. ಸೊ PYQ ಅಲ್ಲಿರೋ ನ್ಯೂಮೆರಿಕಲ್ಸ್ನ ಸಾಲ್ವ್ ಮಾಡಬೇಕು. ಎಸ್, ಸೊ ಇದರಿಂದ ನಿಮ್ಗೊಂದು ಐಡಿಯಾ ಬರ್ತೈತಿ. ಎಸ್, ಯಾವ ಚಾಪ್ಟರ್ ಇಂದ ಯಾವ ತರ ನ್ಯೂಮೆರಿಕಲ್ ಕೇಳಿದ್ದಾರೆ, ಯಾವ ಫಾರ್ಮುಲಾ ಇಂದ ಯಾವ ತರ ಕೇಳ್ತಾ ಇದ್ದಾರೆ, ಕ್ವಶನ್ಸ್ ಯಾವ ತರ ಇದಾವೆ, ಈ ಫಾರ್ಮುಲಾನ ನಾವು ಯಾವ ತರ ಅಪ್ಡೇಟ್ ಮಾಡ್ಕೋಬೇಕು ಅಥವಾ ಅದ್ರೊಳಗೆ ಏನು ಚೇಂಜಸ್ ಮಾಡ್ಕೋಬೇಕು, ಅದನ್ನೆಲ್ಲ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ PYQ ನ ಸಾಲ್ವ್ ಮಾಡೋದ್ರಿಂದ ಕಲಿತೀರಿ. ನೆಕ್ಸ್ಟ್, ಪ್ರಾಕ್ಟೀಸ್ ಮೋಲ್ ಕಾನ್ಸೆಪ್ಟ್ ಅಂಡ್ ಎಲೆಕ್ಟ್ರೋಕೆಮಿಸ್ಟ್ರಿ ಡೈಲಿ. ಯೂಶಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೋಲ್ ಕಾನ್ಸೆಪ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತಾವ. ಆಮೇಲೆ ಮೋಲ್ ಕಾನ್ಸೆಪ್ಟ್ ಕ್ವಶನ್ ಜಾಸ್ತಿ ಸಾಲ್ವ್ ಮಾಡಿದ್ರಪ್ಪ ಅಂತಂದ್ರೆ ಬೇರೆ ಬೇರೆ ಇದಕ್ಕೂ ಕೂಡ ಏನಿರ್ತೈತಪ್ಪ ಅಂದ್ರೆ ಇಂಟರ್ ಲಿಂಕ್ ಇರ್ತೈತೆ. ಇದು ಅರ್ಥ ಆಯ್ತಾ? ಇಕ್ವಿಲಿಬ್ರಿಯಮ್ ಆಗಿರ್ಬೋದು, ಥರ್ಮೋಡೈನಮಿಕ್ಸ್ ಆಗಿರ್ಬೋದು, ಏನಿರ್ತೈತೆ ಅಲ್ಲಿ ಸ್ವಲ್ಪ ಇಂಟರ್ ಲಿಂಕ್ ಇರ್ತಾವ. ಸೊ ಯೂಶಲಿ ಏನ್ ಮಾಡಪ್ಪ ಅಂದ್ರೆ ಈ 2 ಚಾಪ್ಟರ್ನ ಸೊ ಯೂಶಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಿಪೀಟ್ ಸಾಲ್ವ್ ಮಾಡ್ತಾ ಇರ್ಬೇಕು. ಎಸ್, ಸೊ ನೆಕ್ಸ್ಟ್ ಮೇಂಟೈನ್ ಫಾರ್ಮುಲಾ ನೋಡ್ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ನೀವು ಫಾರ್ಮುಲಾನ ರಿವೈಸ್ ಮಾಡ್ಬೇಕಂದ್ರ ನೋಟ್ಸ್ನ ತೆಗಿಯೋದಲ್ಲ. ನೋಟ್ಸ್ ಒಳಗೆ ಒಂದು ಕಾರ್ನರ್ ಇಲ್ಲಿ ಬರೆದಿರ್ತೀರಿ, ಒಂದು ಫಾರ್ಮುಲಾ ಈ ಕಾರ್ನರ್ ಬರ್ದಿರ್ತೀರಿ, ಇನ್ನೊಂದು ಫಾರ್ಮುಲಾ ಈ ಕಾರ್ನರ್ ಬರ್ದಿರ್ತೀರಿ. ಸೊ ನೀವು ಸಪ್ರೇಟ್ ಆಗಿ ಯಾವಾಗಲೂ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಫಾರ್ಮುಲಾ ನೋಟ್ಬುಕ್ನ ಮೇಂಟೈನ್ ಮಾಡಬೇಕು. ಸರ್ ನೋಟ್ಸ್ ಒಳಗೆ ಬರ್ದಿರ್ತೀವಿ ಅಂದ್ರೆ ನೋಟ್ಸ್ ಒಳಗೆ ಬರ್ದಿರ್ತೀರಿ, ಒಂದು ಫಾರ್ಮುಲಾ ಈ ಕಾರ್ನರ್ಗೆ, ಇನ್ನೊಂದು ಫಾರ್ಮುಲಾ ಈ ಕಾರ್ನರ್ಗೆ, ಹುಡ್ಕಕ್ಕೆ 1 ತಾಸ ಟೈಮ್ ವೇಸ್ಟ್. ಎಸ್, ಅದಕ್ಕೆ ನಿಮ್ಮ ಟೈಮ್ನ ವೇಸ್ಟ್ ಆಗ್ಬಾರ್ದಪ್ಪ ಅಂತಂದ್ರೆ ಈ ರಿವಿಷನ್ ಮಾಡೋ ಮುಂದೆ ಫಾರ್ಮುಲಾನ ಒಂದು ನೋಟ್ಬುಕ್ ಅಲ್ಲಿ ಬರೀರಿ, ಶೀಟ್ ಒಳಗೆ ಬರಿಬೇಡ್ರಿ. ಶೀಟ್ ಒಳಗೆ ಬರೆದ್ರಪ್ಪ ಅಂತಂದ್ರೆ ಆಮೇಲೆ ಅದನ್ನೇ ಚೂಡ ಹಾಕೊಂಡು ತಿನ್ಬಿಡ್ತೀರಿ ನೀವು. ಅರ್ಥ ಆಯ್ತು? ಎಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ಫಿಸಿಕಲ್ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿ ಯಾವ ತರ ಓದಬೇಕು, ಹಾಗೆ ಫಿಸಿಕಲ್ ಕೆಮಿಸ್ಟ್ರಿ ನ್ಯೂಮೆರಿಕಲ್ ಮೇಲೆ ಡಿಪೆಂಡ್ ಅದ. ಎಸ್, ಫಿಸಿಕಲ್ ಕೆಮಿಸ್ಟ್ರಿ ನೀವು ಸ್ಕೋರ್ ಮಾಡ್ಬೇಕಾದ್ರೆ ನ್ಯೂಮೆರಿಕಲ್ ಚೆನ್ನಾಗಿ ಬಿಡಿಸ್ಬೇಕು. ನ್ಯೂಮೆರಿಕಲ್ ಚೆನ್ನಾಗಿ ಬಿಡಿಸ್ಬೇಕಾದ್ರೆ ನಿಮ್ಮ ಫಾರ್ಮುಲಾ ಏನಿರಬೇಕು, ಸ್ಟ್ರಾಂಗ್ ಇರಬೇಕು. ಎಸ್,
ನೆಕ್ಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ ಥರ ಸಾಲ್ವ್ ಮಾಡ್ಬೇಕು ನೋಡ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ನಾವು ಯಾವ ಥರ ಜಾಸ್ತಿ ಮಾರ್ಕ್ಸ್ನ ಅಚೀವ್ ಮಾಡ್ಬೋದಪ್ಪ ಅಂತಂದ್ರೆ ಎಸ್. ಸೊ ಯಾವುದೇ ಒಂದು ರಿಯಾಕ್ಷನ್ ಓದುವಾಗ ಅದ್ರದ್ದು ವಿತ್ ಮೆಕ್ಯಾನಿಸಮ್ ನೋಡ್ಕೊಂಡ್ರಪ್ಪ ಅಂತಂದ್ರೆ ಎಸ್, ವಿತ್ ಮೆಕ್ಯಾನಿಸಮ್ ರಿಯಾಕ್ಷನ್ ನೀವು ಸಾಲ್ವ್ ಮಾಡಿದ್ರಪ್ಪ ಅಂತಂದ್ರೆ ಇವಾಗ ಅರ್ಥ ಆಯ್ತು. ಸೊ ನಿಮ್ಗೆ ಏನಾಗ್ತೈತಿ ಅಲ್ಲಿ ರಿಯಾಕ್ಷನ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಬರ್ತೈತಿ. ಪ್ರಾಡಕ್ಟ್ ನಿಮ್ದೇನು ಆನ್ಸರ್ ಇರ್ತದಲ್ಲ ಅದ್ರ ಮೇಲೆ ಏನು ಬರ್ತೈತಪ್ಪ ಅಂದ್ರೆ ಜಾಸ್ತಿ ಕಾನ್ಫಿಡೆನ್ಸ್ ಬರ್ತೈತಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಜಸ್ಟ್ ಫೋಕಸ್ ಆನ್ ನೇಮ್ಡ್ ರಿಯಾಕ್ಷನ್ಸ್. ಯೂಶುವಲಿ ಏನು ಮಾಡ್ರಪ್ಪ ಅಂತಂದ್ರೆ ನೇಮ್ಡ್ ರಿಯಾಕ್ಷನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ 50 to 60% ನೇಮ್ಡ್ ರಿಯಾಕ್ಷನ್ ಬರ್ತಾವ ಎಕ್ಸಾಮ್ಗೆ. ಅಗೇನ್ ಹೇಳ್ತಿದ್ದೀನಿ 50 to 60% ನೇಮ್ಡ್ ರಿಯಾಕ್ಷನ್ ಬರ್ತಾವ. ನೆಕ್ಸ್ಟ್ ರಿವೈಸ್ ಕನ್ವರ್ಷನ್ಸ್ ರಿಪೀಟೆಡ್ಲಿ. ಸೊ ಕನ್ವರ್ಷನ್ ಇರ್ತದಲ್ಲ, ಸೊ ಈ ರಿಯಾಕ್ಟೆಂಟ್ ಈ ಪ್ರಾಡಕ್ಟ್ ಆಗ್ತಿರ್ತಲ್ಲ. ಫಾರ್ ಎಕ್ಸಾಂಪಲ್ ಕುಮಿನಿಂದ ಫಿನಾಲ್ ಯಾವ ಥರ ಕನ್ವರ್ಟ್ ಮಾಡಬೇಕು, ಎಸ್ ಅನಿಲಿನಿಂದ ಡೈಸೋನಿಯಂ ಕ್ಲೋರೈಡ್ನ ಯಾವ ಥರ ಕನ್ವರ್ಟ್ ಮಾಡಬೇಕು, ಇವಾಗ ಕನ್ವರ್ಷನ್ ಅಂತೀವಿ. ಸೊ ಈ ಕನ್ವರ್ಷನ್ನ ಡೈಲಿ ನೀವು ನೋಡ್ತಾ ಇರಬೇಕು. ಕ್ಲಿಯರ್ ಆಯಿತು? ಎಸ್. ನೆಕ್ಸ್ಟ್ ಫೋಕಸ್ ಆನ್ NCERT ಎಕ್ಸಾಂಪಲ್. ಸೊ ಯಾವುದೇ ಒಂದು ಜನರಲ್ ರಿಯಾಕ್ಷನ್ ಆದಮೇಲೆ ಅದ್ರ ಕೆಳಗಡೆ ಏನು ಮಾಡಿರ್ತಾರಪ್ಪ ಅಂದರೆ NCERT ಒಳಗೆ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಇಂಟೆಕ್ಸ್ಟ್ ಕ್ವಶನ್ಸ್ ಇರ್ತಾವ, ಆಮೇಲೆ ಎಕ್ಸಸೈಸ್ ಕ್ವಶನ್ಸ್ ಇರ್ತಾವೆ. ಈ ಕ್ವಶನ್ಸ್ನ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನೀಟ್ ಎಕ್ಸಾಮಲ್ಲಿ NCERT ಇಂದ ಲೈನ್ ಟು ಲೈನ್ ಅದೇ ರಿಯಾಕ್ಷನ್ ಕಾಪಿ ಪೇಸ್ಟ್ ಆಗ್ತಿರ್ತದೆ. ಏನಾಗಿರ್ತದೆ ಅದೇ ರಿಯಾಕ್ಷನ್ ಕಾಪಿ ಪೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆನ್ಪಿಟ್ಕೋರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಿರೋ ಕ್ವಶನ್ಸ್ ಅದಲ್ಲ 95% NCERT ಇಂದಾನೇ ಜಾಸ್ತಿ ಬರ್ತಾವೆ. ಕ್ಲಿಯರ್ ಆಯಿತು? ಅದರೊಳಗೆ ಏನು ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಮಾಡ್ಕೋಬಹುದು ಅಷ್ಟೇ, ಬಟ್ ಮ್ಯಾಕ್ಸಿಮಮ್ ಟೈಮ್ ಯಾಸ್ ಇಟ್ ಈಸ್ ಅವ್ರು ಜಾಸ್ತಿ ಪುಷ್ ಮಾಡ್ತಾರೆ. ಎಸ್. ಸೊ ಪ್ರಾಕ್ಟೀಸ್ ರಿಯಾಕ್ಷನ್ಸ್ ಬೇಸ್ಡ್ MCQ. ಸೊ MCQ ಕ್ವಶನ್ಸ್ ಯಾವ ಥರದ್ದು ತಗೋಬೇಕಪ್ಪ ಅಂತಂದ್ರೆ ಜಾಸ್ತಿ ಥಿಯರಿದು ತಗೋಬಾರ್ದು. ಸೊ ರಿಯಾಕ್ಷನ್ಸ್ ಇರ್ತಾವಲ್ಲ, ಲೈಕ್ A, B, C ಫೈಂಡ್ ಔಟ್ ಮಾಡ್ರಿ. ಆಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇರ್ತಾವಲ್ಲ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಒಳಗೂ ಏನಿರ್ತಾವಪ್ಪ ಅಂದ್ರೆ ರಿಯಾಕ್ಷನ್ ಬಗ್ಗೆನೇ ಮೆನ್ಷನ್ ಮಾಡ್ತಿರ್ತಾರೆ. ಎಸ್, ಈ ಥರದ್ದು ಕ್ವಶನ್ಸ್ನ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಜಾಸ್ತಿ ಫೋಕಸ್ ಮಾಡಬೇಕು. ಎಸ್, ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಮಾಸ್ಟ್ರಿ ಆಗ್ಬೇಕಂದ್ರೆ ಈ ಎಲ್ಲ ಪಾಯಿಂಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಎಸ್. ಸೊ ರಿವಿಷನ್ ಮಾಡ್ಬೇಕಂದ್ರೆ ಇವೆಲ್ಲ ಪಾಯಿಂಟ್ ನೆನಪಿರ್ಬೇಕು. ಸರ್ ಇನ್ಆರ್ಗ್ಯಾನಿಕ್ ಯಾವ ಥರ ಓದ್ಬೇಕಂತ ಕೇಳೋರಿಗೆ, ಎಸ್ ಇನ್ಆರ್ಗ್ಯಾನಿಕ್ ನೋಡ್ರಿ. ಇನ್ಆರ್ಗ್ಯಾನಿಕ್ಗೆ ಅಲ್ಟಿಮೇಟ್ ಬುಕ್ ಯಾವುದಪ್ಪ ಅಂತಂದ್ರೆ NCERT ಲೈನ್ ಬೈ ಲೈನ್ ಓದಬೇಕು, ಬಯಾಲಜಿ ಥರ. ಕ್ಲಿಯರ್ ಆಯಿತು? ಇದರೊಳಗೆ ಫಿಸಿಕಲ್ ಕೆಮಿಸ್ಟ್ರಿ ಇದಾರೆ ಫಾರ್ಮುಲಾ ಬರಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದಾರೆ ರಿಯಾಕ್ಷನ್ಸ್ ಇರಲ್ಲ. ಇಲ್ಲಿ ಎಕ್ಸೆಪ್ಷನ್ಸ್ ಇರ್ತಾವ. ಈ ಎಕ್ಸೆಪ್ಷನ್ ನೀವು ಪ್ರಾಪರಾಗಿ ನೆನಪಿಟ್ಕೋಬೇಕು. ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕಂದ್ರೆ NCERT ಬೇಕು. ಅರ್ಥ ಆಯ್ತಾ? ಸರ್ ಬೇರೆ ಬುಕ್ಕಲ್ಲಿ ಬೇರೆ ಎಕ್ಸೆಪ್ಷನ್ ಇದೆ, ಬೇರೆ ಬುಕ್ಕಲ್ಲಿ ಬೇರೆ ಎಕ್ಸೆಪ್ಷನ್, NCERT ಫಾಲೋ ಮಾಡಬೇಕು. ಇಸ್ ದಿಸ್ ಕ್ಲಿಯರ್ ಟು ಎವ್ರಿವನ್? ಎಸ್. ಸೊ ಈ ಎಕ್ಸೆಪ್ಷನ್ಸ್ನ ಓದಬೇಕಾದ್ರೆ NCERT ಅಲ್ಲಿ ನೀವು ಅದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಹೈಲೈಟ್ ಮಾಡ್ಬೇಕು. ಏನು ಮಾಡಬೇಕು? ಹೈಲೈಟ್. ಸೊ ಇಂಪಾರ್ಟೆಂಟ್ ಸೀಕ್ವೆನ್ಸ್ ಆಗಿರ್ಬೋದು, ಅಟಾಮಿಕ್ ರೇಡಿಯಸ್ ಸೀಕ್ವೆನ್ಸು, ಅಯನೇಷನ್ ಎಂಥಾಲ್ಪಿ ಸೀಕ್ವೆನ್ಸು, ಸೊ ಇವನ್ನೆಲ್ಲ ಏನು ಮಾಡ್ಬೇಕಪ್ಪ ಅಂದ್ರೆ ಹೈಲೈಟ್ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿ ಸ್ವಲ್ಪ ನೆನಪಿಟ್ಕೊಳ್ಳೋದು ಜಾಸ್ತಿ ಇರ್ತೈತೆ. ಮೆಮೊರೈಸ್ ಕಲರ್ಸ್, ಓರ್ಸ್, ರಿಯಾಕ್ಷನ್ಸ್. ಓರ್ಸ್ ಅಂತ ಇವಾಗಿಲ್ಲ. ಎಸ್, ಓರ್ಸ್ ಅಂದ್ರೆ ಇವಾಗ ಸಬ್ಜೆಕ್ಟಲ್ಲಿ ತೆಗೆದಿದ್ದಾರೆ, ನಮ್ಮ ಸಿಲೆಬಸ್ ಇಲ್ಲ. ಸೊ ಕಲರ್ಸ್ನೆಲ್ಲ ಸ್ವಲ್ಪ ನೀವು ನೆನಪಿಟ್ಕೊಳ್ಳಿ ಟ್ರೈ ಮಾಡ್ರಿ. D and F ಬ್ಲಾಕ್ ಅಲ್ಲಿ ಬರುತ್ತೆ. ಆಮೇಲೆ ಕೋಆರ್ಡಿನೇಷನ್ ಕಂಪೌಂಡ್ ಒಳಗೆ ಕಲರ್ ಬರುತ್ತೆ. ಸೊ ಯೂಶುವಲಿ ಏನು ಮಾಡ್ರಪ್ಪ ಅಂತಂದ್ರೆ ಈ ಕಲರ್ನ ನೆನಪಿಟ್ಕೊಳಕ್ಕೆ ಟ್ರೈ ಮಾಡಬೇಕು. ಅರ್ಥ ಆಯ್ತು? ಎಸ್. ಸೊ ರಿವೈಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಡೈಲಿ. ಸೊ ನಮ್ಮ ಇನ್ಆರ್ಗ್ಯಾನಿಕಲ್ ನೋಡೋದಾದ್ರೆ ಸ್ವಲ್ಪ ದೊಡ್ಡ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅದ. ಸೊ ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗೆ ಸ್ವಲ್ಪ ತಿರುವಿ ಮುರುವಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರ್ತೈತಿ. ಅರ್ಥ ಆಯ್ತು? ಎಸ್. ಸೊ ಅದಕ್ಕೆ ಸ್ವಲ್ಪ ಕೋಆರ್ಡಿನೇಷನ್ ಕಂಪೌಂಡ್ಸ್ನ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡ್ಕೊಂಡು ಓದಬೇಕು. ಕ್ಲಿಯರ್ ಆಯಿತು? ಓಕೆ. ನೆಕ್ಸ್ಟ್ NCERT ಯಾವ ಥರ ಓದ್ಬೇಕಂತ ಕೇಳಿದ್ರಂದ್ರೆ ಎಸ್, NCERT ಯಾವ ಥರ ಓದ್ಬೇಕಂದ್ರೆ ಜಸ್ಟ್ ಲೈಕ್ ಯುವರ್ ಬಯಾಲಜಿ ಸ್ಟೈಲ್ ಒಳಗೆ ಓದಬೇಕು. ಯಾವುದೇ NCERT ಬುಕ್ ಇರಲಿ, ಕೆಮಿಸ್ಟ್ರಿ ಅಥವಾ ಬಯಾಲಜಿ ಲೈನ್ ಟು ಲೈನ್ ಓದಬೇಕು. ನೀವು ಕೆಮಿಸ್ಟ್ರಿ ಒಳಗೂ ಕೂಡ ಸರ್ ಫಿಸಿಕಲ್ಲು ಮತ್ತು ಆರ್ಗ್ಯಾನಿಕ್ ಕೂಡ ಲೈನ್ ಟು ಲೈನ್ ಓದ್ಬೇಕಂದ್ರೆ ಎಸ್. ಸೊ ಯಾಕಪ್ಪ ಅಂತಂದ್ರೆ ಅಲ್ಲಿ ಫಾರ್ಮುಲಾನ ಅಲ್ಟ್ರೇಷನ್ ಮಾಡೋದು ಕೂಡ ಮೆನ್ಷನ್ ಮಾಡಿರ್ತಾರೆ ಲೈನ್ ಅಂದ್ರೆ ಸ್ಟೇಟ್ಮೆಂಟ್ ಒಳಗೆ. ಸೊ ಯಾವ ಥರ ಯಾವ ಈ ಫಾರ್ಮುಲಾನ ಯಾವ ಥರ ಕನ್ವರ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಎಸ್. ಆಮೇಲೆ ಕೆಮಿಸ್ಟ್ರಿ ಒಳಗೆ ಯಾವ ಥರ NCERT ಲೈನ್ ಟು ಬೈ ಲೈನ್ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಇನ್ಆರ್ಗ್ಯಾನಿಕ್ಗೆ. ಎಲ್ಲಿ? ಇನ್ಆರ್ಗ್ಯಾನಿಕ್. ಸೊ ಅದಕ್ಕೆ ಏನಪ್ಪ ಅಂತಂದ್ರೆ NCERT ಯಾವ ಥರ ಓದ್ಬೇಕಂದ್ರೆ ಲೈನ್ ಬೈ ಲೈನ್, ಯಾಕಂದ್ರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಎಸ್. ನೆಕ್ಸ್ಟ್ ಅಂಡರ್ಲೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. NCERT ಓದಬೇಕಾದ್ರೆ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊರಿ. ಆಮೇಲೆ ರಿವೈಸ್ ಟೇಬಲ್ ಆ್ಯಂಡ್ ಎಕ್ಸೆಪ್ಷನ್ಸ್, ಅದು ಇನ್ಆರ್ಗ್ಯಾನಿಕ್ಗೆ. ಆಮೇಲೆ ಪ್ರಾಕ್ಟೀಸ್ NCERT ಬೇಸ್ಡ್ MCQ. ಸೊ ನಿಮ್ಮ ಎಕ್ಸಾಂಪ್ಲರ್ ಪ್ರಾಬ್ಲಮ್ ಕ್ವಶನ್ಸ್ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಇಂಟೆಕ್ಸ್ಟ್ ಕ್ವಶನ್ ಮತ್ತೆ ಎಕ್ಸಸೈಸ್ ಕ್ವಶನ್ಸು, ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಕ್ವಶನ್ನ ನೀವು ಸಾಲ್ವ್ ಮಾಡಬೇಕು. ಕ್ಲಿಯರ್ ಆಯಿತು? NCERT ಒಳಗೆ. ಎಸ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಎಸ್. ಸೊ ನೀವು ಬರೀ ಓದಿದ್ರೆ ಸಾಕಾಗಲ್ಲ, ಓದಿರೋದು ಎಷ್ಟು ಓದಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಟೆಸ್ಟ್ ಬರೀಬೇಕು. ಸೊ ದ್ಯಾಟ್ಸ್ ವೈ ಮಾಕ್ ಟೆಸ್ಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್.
ಸೊ ಇವಾಗ ಲಾಸ್ಟ್ ಮೂಮೆಂಟ್ ಇರೋದ್ರಿಂದ ಟಾಪಿಕ್ ವೈಸ್ ಟೆಸ್ಟ್ ಕೊಡಬೇಡಿ. ಸೊ ಗಿವ್ ಫುಲ್ ಸಿಲೆಬಸ್ ಟೆಸ್ಟ್. ಏನು ಮಾಡಬೇಕು? ಫುಲ್ ಸಿಲೆಬಸ್ ಟೆಸ್ಟ್ ಕೊಡಬೇಕು. ಅದು ಕೂಡ ವೀಕ್ಲಿ ಟ್ವೈಸ್. ಒಂದು ವೀಕಲ್ಲಿ 2 ಪೇಪರ್ ಮಾತ್ರ ಕೊಡ್ಬೇಕು ನೀವು. ಅರ್ಥ ಆಯ್ತಾ? 2ಕ್ಕಿಂತ ಜಾಸ್ತಿ ಅಂತೂ ಆಲ್ಮೋಸ್ಟ್ ಟೈಮ್ ಸಿಗಲ್ಲ. ಎಸ್. ಸೊ ಮಿನಿಮಮ್ 2. ಸೊ ಇವತ್ತು ಮಂಡೇ ಮಂಗಳವಾರ ಕೊಟ್ಟರೆ ಅಂದರೆ ಮುಂದೆ ಶುಕ್ರವಾರ, ಆ ಥರ. ಅಂದರೆ ಒಂದೇ ದಿನ 2 ಟೆಸ್ಟ್ ಕೊಡೋದಲ್ಲ. ಸೊ ಒಂದು ದಿನ ಓದಿದ ಮೇಲೆ ಒಂದು ದಿನ ಗ್ಯಾಪ್ ತಗೋರಿ, ನೆಕ್ಸ್ಟ್ ಡೇ ಟೆಸ್ಟ್ ಬರೀರಿ, ನೆಕ್ಸ್ಟ್ ಡೇ ಓದಿ ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಗ್ಯಾಪ್. ಅರ್ಥ ಆಯ್ತಾ? ಆ ಥರ ಅಲ್ಟರ್ನೇಟ್ ಡೇ ಅಥವಾ ಅಲ್ಟರ್ನೇಟ್ 2 ಡೇಸ್ಗಾದ್ರೂ ಒಂದ್ಸಲ ಟೆಸ್ಟ್ ಬರೀಲೇಬೇಕು. ಎಸ್. ಸೊ ಟೆಸ್ಟ್ ಬರೆದ್ಮೇಲೆ ನಿಮ್ಮ ಕೀ ಆನ್ಸರ್ನ ಚೆಕ್ ಮಾಡ್ಕೊರಿ. ಅನಲೈಸ್ ಮಿಸ್ಟೇಕ್ಸ್ ಕೇರ್ಫುಲಿ. ಯಾಕೆ ನನ್ನ ಮಾರ್ಕ್ಸ್ ಕಮ್ಮಿ ಬಂತು, ಎಲ್ಲಿ ಕಮ್ಮಿ ಬಂತು, ಅದನ್ನು ನೀವು ಅನಲೈಸ್ ಮಾಡ್ಕೋಬೇಕು. ಈ ಥರ ನೀವು ಅನಲೈಸ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಎಕ್ಸಾಮ್ ಒಳಗೆ ನೀವು ಎರರ್ಸ್ನ ಮಿನಿಮೈಸ್ ಮಾಡಬಹುದು. ಇಸ್ ಇಸ್ ಕ್ಲಿಯರ್ ಟು ಎವರಿವನ್? ಎಸ್. ಸೊ ಮೇಕ್ ಎರರ್ ನೋಡ್ಬೇಕು. ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅದನ್ನು ಒಂದ್ಸಲ ಬರೆದು ಇಟ್ಕೊಳ್ರಿ. ಅರ್ಥ ಆಯ್ತಾ? ನೀವು ಬರೆದು ಇಟ್ಕೊಂಡ್ರಿ ಅಂದರೆ ನಿಮ್ಮ ಎಕ್ಸಾಮ್ಗಳು ನೆನಪಾಗ್ತೈತಿ. ಹೌದು, ನಾನು ಇಲ್ಲಿ ಎರರ್ ಮಾಡಿದ್ದೆ, ನಾನು ಮಾಕ್ ಟೆಸ್ಟ್ ಸಾಲ್ವ್ ಮಾಡ್ಬೇಕಾದ್ರೆ. ಯಾಕಪ್ಪ ಅಂದ್ರೆ ಬರೆದು ಇಟ್ಕೊಂಡಿದ್ದು ನೆನಪಿರ್ತೈತೆ ಯಾವತ್ತೂ. ಅರ್ಥ ಆಯ್ತು? ಸೊ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಹೌದಾ ಇಲ್ಲಿ ಮಾಡೀನಿ ಅಂತಂದು ಅದನ್ನು ಬರೀ ನೀವು ಕಣ್ಣಿಲಿ ನೋಡಿ ಅದನ್ನು ಸ್ಕಿಪ್ ಮಾಡಿದ್ರಪ್ಪ ಅಂತಂದ್ರೆ ಜಾಸ್ತಿ ನೆನಪು ಉಳಿಯಲ್ಲ. ಎಸ್. ಸೊ ಮಾಕ್ ಟೆಸ್ಟ್ ಇದು ಏನು ಯೂಸ್ ಅಪ್ಪ ಅಂತಂದ್ರೆ ನಿಮ್ಮ ಸ್ಪೀಡ್ನ ಇಂಪ್ರೂವ್ ಮಾಡ್ಕೋಬೇಕು ಮತ್ತು ಅಕ್ಯುರೇಸಿ ಜೊತೆಗೆ ಸ್ಪೀಡ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದಪ್ಪ ಅಂದ್ರೆ ಮಾಕ್ ಟೆಸ್ಟ್. ಸೊ ಈಸ್ ಇಸ್ ಕ್ಲಿಯರ್ ಟು ಎವ್ರಿವನ್? ಅದಕ್ಕೆ ಮಾಕ್ ಟೆಸ್ಟ್ನ ಕೊಡಬೇಕು ನೀವು. ಎಸ್. ಮಾಕ್ ಟೆಸ್ಟಿಂದಾನೇ ನಿಮಗೆ ಗೊತ್ತಾಗ್ತೈತಿ ಫೈನಲ್ ಎಕ್ಸಾಮ್ ಒಳಗೂ ನಾನು ಎಲ್ಲಿ ಸ್ಟ್ಯಾಂಡ್ ಆಗ್ತೀನಿ ಅಂತಂದು. ಅರ್ಥ ಆಯಿತು? ಸೊ 4 ವಾರದ ಮಿನಿಮಮ್ ಒಂದು ವಾರಕ್ಕೆ 2 ಟೆಸ್ಟ್ ಅಂದ್ರೂ 8ರಿಂದ 10 ಟೆಸ್ಟ್ ಈಸಿಯಾಗಿ ಆಗೇ ಆಗ್ತವ. ಎಸ್. ಸೊ ಲಾಸ್ಟ್ ವೀಕ್ ಸ್ಟ್ರಾಟಜಿ ಯಾವ ಥರ ಇರಬೇಕಪ್ಪ ಅಂತಂದ್ರೆ ಲಾಸ್ಟ್ 7 ಡೇಸ್ದು. ಎಸ್. ನೋಡಿದ್ರಪ್ಪ ಅಂದ್ರೆ ಇಲ್ಲಿ ಬರೀ ಓನ್ಲಿ ರಿವೈಸ್ ಮಾಡ್ಕೋಬೇಕು, ಬರೀ ಪಾಯಿಂಟ್ಸ್ನ ಅಥವಾ ಶಾರ್ಟ್ ನೋಟ್ಸ್ನ, ಬುಕ್ಸ್ನೆಲ್ಲ ಓದೋಕ್ಕಾಗಲ್ಲ ಇವಾಗ. ಎಸ್. ಸೊ ಅವಾಯ್ಡ್ ನ್ಯೂ ಟಾಪಿಕ್ಸ್ನ ಅವಾಯ್ಡ್ ಮಾಡಿರಿ ಕಂಪ್ಲೀಟಾಗಿ. ಎಸ್. ಫೋಕಸ್ ಆನ್ ವೀಕ್. ಸೊ ನೀವು ಓದಿರ್ತೀರಿ, ಒಂದೊಂದು ಪಾಯಿಂಟ್ಗಳು ಅರ್ಥ ಆಗಿರಲ್ಲ, ಆ ವೀಕ್ ಪಾಯಿಂಟ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಇನ್ನೊಂದ್ಸಲ ನೋಡ್ಕೋಬೇಕು. ಆಮೇಲೆ ಲಾಸ್ಟ್ 7 ಡೇಸ್ ಇರೋದ್ರಿಂದ ಸ್ಲೀಪ್ ಪ್ರಾಪರ್ಲಿ ಅಂತ ಸ್ಟೇ ಕಾಮ್. ಹೆಂಗೆ ಎಕ್ಸಾಮ್ ಸಮೀಪ ಬರ್ತಿರ್ತೈತೆ ಹಂಗೆ ಟೆನ್ಷನ್ ಜಾಸ್ತಿ ಆಗ್ತೈತಿ. ಸೊ ಟೆನ್ಷನ್ ಜಾಸ್ತಿ ಆಗೋದ್ರಿಂದ ಏನು ಯೂಸ್ ಇಲ್ಲ. ಇನ್ನೂ ಓದಿರೋದೇ ಮರ್ತು ಹೋಗ್ತೀರಿ ನೀವು. ಅದಕ್ಕೆ ಕಾಮ್ ಆಗಿರಬೇಕು. ಆಮೇಲೆ ಸ್ಲೀಪ್ ಪ್ರಾಪರ್ಲಿ. ಸೊ ನಿಮ್ಮ ಬಾಡಿ ಹೆಲ್ದಿ ಆಗಿತ್ತಪ್ಪ ಅಂದರೆ ಎಕ್ಸಾಮ್ ಒಳಗೆ ಚೆನ್ನಾಗಿ ನಿಮ್ಮ ಮೈಂಡ್ ಓಡ್ತೈತಿ. ಅರ್ಥ ಆಯ್ತಾ? ಮೈಂಡ್ ಚೆನ್ನಾಗಿ ವರ್ಕ್ ಆಗ್ತೈತಿ. ಸೊ ನಿಮ್ಮ ಹೆಲ್ತ್ ಸರಿ ಇರಲಿಲ್ಲ ಅಂದ್ರೆ ಸೊ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಆಗ್ತದೆ ಹೆಲ್ತ್ ಮೇಲೆ ಹೋಗ್ತೈತಿ. ಅರ್ಥ ಆಯ್ತಾ? ಅದನ್ನು ಸರಿ ಮಾಡ್ಕೊಳಕ್ಕೆ ಹೋಗ್ತೈತಿ. ಸೊ ಅದಕ್ಕೆ ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಎಸ್. ಹೆಲ್ತ್ ಇಂಪಾರ್ಟೆಂಟ್ ಆಗ್ತೈತಿ. ಆಮೇಲೆ ಕಾಮ್ ಆಗಿರ್ರಿ. ಅರ್ಥ ಆಯ್ತಾ? ಎಸ್. ನಿಮ್ಗೆ ಇನ್ನೊಂದು ಚಾನ್ಸ್ ಸಿಕ್ಕೈತಿ. ಸೊ ನೀವು ಎಷ್ಟು ಮತ್ತೆ ವರ್ಕ್ ಮಾಡ್ಬೇಕಷ್ಟು ಮಾಡಿರಿ. ನೀವು ಎಷ್ಟು ವರ್ಕ್ ಮಾಡಿರ್ತೀರಿ ಅದಕ್ಕೆ ಪರ್ಫೆಕ್ಟಾಗಿ ನಿಮ್ಗೆ ರಿಸಲ್ಟ್ ಸಿಗ್ತೈತಿ. ಸೊ ನೀವು ಈ ಥರ ಕೆಮಿಸ್ಟ್ರಿನ ರಿವೈಸ್ ಮಾಡ್ಕೋಬಹುದು ನಿಮ್ಮ ನೀಟ್ 2026 ಎಕ್ಸಾಮ್ಗೆ. ಐ ಹೋಪ್ ಇದು ಎಲ್ರಿಗೂ ಇಷ್ಟ ಆಗೈತಿ, ಎಲ್ರಿಗೂ ಅರ್ಥ ಆಗೈತಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ವಿಲ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್.